ಎಲ್ಲರಿಗೂ ವೀರೇಶ್ ಕಡಿಮನಿ ಯೂಟ್ಯೂಬ್ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಮೂಲಕ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವತಕ್ಕಂಥ ಕಾನ್ಸೆಪ್ಟ್ ಒಂದು ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ವಸತಿ ಶಾಲಾ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯದಲ್ಲಿ ಯಾವ ರೀತಿ ನಿಮಗೆ ಸಾಮಾನ್ಯ ಜ್ಞಾನ ಜಿಕೆಗೆ ಬರುವತಕ್ಕಂಥ ಪ್ರಶ್ನೆಗಳು ಹೇಗೆ ಬರ್ತಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಚರ್ಚೆ ಮಾಡ್ತಿರುವತಕ್ಕಂಥ ಏನು ಕಾನ್ಸೆಪ್ಟ್ ಇದೆಯೋ ಜಿಕೆ ಕನ್ನಡ ವಿಷಯದ ಮೇಲೆ, ಇದು ಹಿಂದಿನ ವರ್ಷದಲ್ಲಿ ಬಹಳಷ್ಟು ಬಾರಿ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದನ್ನು ನೀವು ನೋಟ್ಸ್ ಬರೆದಿಟ್ಕೊಂಡ್ರೆ ಬಹಳಷ್ಟು ಉತ್ತಮ ಅಂತ ಹೇಳ್ತೀನಿ. ನಾನು ಇಲ್ಲಿ ಏನು ಅಂಡರ್ಲೈನ್ ಮಾಡ್ತೇನೋ, ನಾನು ಅಲ್ಲಿ ಇಂಕಿಲಿ ಮಾರ್ಕ್ ಮಾಡಿರ್ತೀನಿ, ಅದನ್ನಷ್ಟೇ ನೀವು ನೋಟ್ಸ್ ಮಾಡ್ಕೊಂಡ್ರೆ ಸಾಕು. ಅದರ ಮೇಲೆ ನಿಮಗೆ ಸುಮಾರು ಒಂದು 3 ಅಥವಾ 5 ಪ್ರಶ್ನೆಗಳಾದರೂ ನಿಮ್ಗೆ ಖಂಡಿತವಾಗೂ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿಯಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಸಕ್ಸಸ್ ಆಗಿ ನಿಮ್ಗೆ ಬಂದೇ ಬರ್ತಾವೆ ಅನ್ನುವತಕ್ಕಂಥದ್ದನ್ನು ಭರವಸೆ ಕೊಡ್ತೇನೆ. 100ಕ್ಕೆ 100ರಷ್ಟು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದನ್ನು ಬಹಳಷ್ಟು ಎಚ್ಚರಿಕೆಯಿಂದ ಕೇಳಿ ಮತ್ತು ಏಕಾಗ್ರತೆಯಿಂದ ಕೇಳಿ ನೋಟ್ಸ್ ಬರ್ಕೊಳ್ಳಿ. ನಿಮ್ಗೆ ಖಂಡಿತವಾಗ್ಲೂ ಇದು ನಿಮ್ಗೆ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿಯಲ್ಲಿ ನಿಜವಾಗ್ಲೂ ಈ ಒಂದು ಪ್ರಶ್ನೆಗಳು ರಿಪೀಟ್ ಆಗ್ತವೆ ಅನ್ನುವತಕ್ಕಂಥದ್ದನ್ನು ನಮ್ಮ ಕ್ಲಾಸಸ್ ನಿಮಗೆ ಭರವಸೆ ನೀಡ್ತದೆ. ಸೊ ಬನ್ನಿ, ಹಾಗಾದರೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆದಷ್ಟು ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ಪರೀಕ್ಷೆಯನ್ನು ಬರೆಯುವತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇದನ್ನು ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ. ಸೊ ಹಾಗಾದರೆ ನಾವು ಮೊದಲನೇ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಒಟ್ಟು ನಿಮಗೆ ಇಷ್ಟು ಗೊತ್ತಿರಬೇಕು, ಯಾಕಂದರೆ ಮುರಾರ್ಜಿಯಲ್ಲಿ ಕೇಳಿದ್ದಾನೆ ನಮ್ಮ ಕನ್ನಡ ಭಾಷೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಅಂತಂದು ಕೇಳಿದ್ದಾನೆ. ಸೊ ಇದನ್ನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಸೊ ಹೀಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಭಾಷೆಗೆ ಸುಮಾರು ಎಷ್ಟಪ್ಪ ಅಂದರೆ 8 ಜ್ಞಾನಪೀಠ ಪ್ರಶಸ್ತಿಗಳು ಏನಾಗಿದ್ದವಪ್ಪ ಅಂದ್ರೆ ನಮ್ಮ ಕನ್ನಡ ಭಾಷೆಗೆ ದೊರೆತಿರುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇದನ್ನು ಮುರಾರ್ಜಿಯಲ್ಲಿ ಕೇಳಿದ್ದಾನೆ, ಕನ್ನಡ ಭಾಷೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಅಂತ. ಸೊ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಇಲ್ಲಿ ಏನು ಅಂಡರ್ಲೈನ್ ಮಾಡಿದ್ದೀನಿ, ಇಸ್ವಿ ನೆನಪಿರಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಕವಿ ಮತ್ತು ಅವ್ರು ಬರೆದಂಥ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅನ್ನೋದನ್ನು ಅಷ್ಟು ನೆನಪಿಟ್ಕೊಂಡ್ರೆ ಸಾಕು, ವೆರಿ ಇಂಪಾರ್ಟೆಂಟ್. ಇನ್ನು ಪ್ರತಿ ವರ್ಷ ನಿಮ್ಗೆ ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ ಕಾರಂತ ಮೇಲೆ ಪ್ರಶ್ನೆಗಳು ಹೆಚ್ಚು ಕೇಳಿದ್ದಾನೆ. ಸೊ ಈ ಬಾರಿ ಮತ್ತೆ ಕೇಳ್ಬೋದು. ಸೊ ಹೀಗಾಗಿ ಬೇರೆ ಒಟ್ಟು 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಮತ್ತು ಅವ್ರ ಕೃತಿಗಳು ಅಷ್ಟು ನೆನಪಿದ್ರೆ ನಿಮ್ಗಲ್ಲಿ 100% ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಒಂದು ಕವಿ ಬರೆದಂಥ ಕವಿಗಳ ಮೇಲೆ ನಿಮ್ಮ ಜಿಕೆದಲ್ಲಿ ಒಂದು ಕ್ವಶನ್ ನಿಮ್ಗೆ ಬಂದುಬಿಡ್ತದೆ. ಓಕೆ, ಸೊ ಇಲ್ಲಿ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಕರಿತೇವೆ, ಪೂರ್ಣನಾಮ. ಈ ರೀತಿಯೂ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದೆವು, ಕುವೆಂಪು ಅವರ ಪೂರ್ಣನಾಮವೇನು ಅಂತಂದು. ಓಕೆ, ಸೊ ಅದನ್ನು ಅವರು ಕಾವ್ಯನಾಮವಾಗಿ ಕುವೆಂಪು ಅಂತಂದು ಇಟ್ಕೊಂಡಿದ್ದಾರೆ. ಕುವೆಂಪು, ಕುಪ್ಪಳ್ಳಿ, ವೆಂ ಅಂದರೆ ವೆಂಕಟಪ್ಪ, ಪು ಅಂದರೆ ಪುಟ್ಟಪ್ಪ ಅಂತ. ಹೀಗಾಗಿ ಅದನ್ನು ಸಿಂಪಲ್ಲಾಗಿ ಕುವೆಂಪು ಅಂತ ಮಾಡ್ಕೊಂಡಿದ್ದಾರೆ. ಈ ರೀತಿ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಪ್ರಶ್ನೆಗಳು ಬರ್ತವೆ. ಓಕೆ, ಸೊ ಅದಕ್ಕೆ ಇಲ್ಲಿ ಹೇಳಿದ್ದೀನಿ, ಕುವೆಂಪು ಅದು ಅವ್ರ ಕಾವ್ಯನಾಮನೇ, ಅದಕ್ಕೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಕರಿತೇವೆ. ಸೊ ಈ ಕುವೆಂಪು ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು? ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥ ಕೃತಿಗೆ ಇವ್ರಿಗೆ ಏನಾಗ್ತದಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಸೊ ಹೀಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳ್ಬೋದು. ಸೊ ಅದಕ್ಕೆ ಕುವೆಂಪು ಅವರು ಬರ್ತಾರೆ. ಕನ್ನಡದಲ್ಲಿ ಎರಡನೇ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವ್ರು ಯಾರು ಅಂತ ಕೇಳಿದರೆ ಅಲ್ಲಿ ದ.ರಾ ಬೇಂದ್ರೆ ಬರ್ತಾರೆ. ಹೀಗಾಗಿ ಅಲ್ಲಿ ಕ್ವಶನ್ ಈ ರೀತಿಯೂ ಬರ್ತವೆ, ದ.ರಾ ಬೇಂದ್ರೆ ಇವರ ಪೂರ್ಣ ನಾಮವೇನು ಅಂತ ಕೇಳ್ತಾರೆ. ಸೊ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಲೂ ನೀವೇನು ಮಾಡ್ಬೇಕಾಗ್ತದೆ, ಹೇಳಬೇಕಾಗ್ತದೆ. ಅಥವಾ ದ.ರಾ ಬೇಂದ್ರೆ ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು? 4 ತಂತಿ ಕೃತಿಗೆ ಅವರಿಗೆ ಏನಾಗ್ತದೆ ಜ್ಞಾನಪೀಠ ಪ್ರಶಸ್ತಿ ಏನಾಗ್ತದೆ ಬರುವಂಥದ್ದು. ಹೀಗಾಗಿ ಆ 4 ತಂತಿ ಯಾರು ಬರೆದಂಥ ಕೃತಿ? ಅದು ದ.ರಾ ಬೇಂದ್ರೆ ಅವರು ಬರೆದಂಥ ಕೃತಿ. ಓಕೆ, ಸೊ ಈ ರೀತಿ ಪ್ರಶ್ನೆಗಳು ಬರ್ತವೆ. ಸೊ ಇನ್ನು ನೆಕ್ಸ್ಟ್ ದ.ರಾ ಬೇಂದ್ರೆ ಅವರ ಕಾವ್ಯನಾಮ ಯಾವುದು ಅಂತ ಕೇಳಿದ್ದಾರೆ ಹೋಸಲ ಆದರ್ಶ ವಿದ್ಯಾಲಯದಲ್ಲಿ. ಓಕೆ, ಸೊ ಒಟ್ಟಾರೆ ದ.ರಾ ಬೇಂದ್ರೆ ಅವ್ರ ಬಗ್ಗೆನೇ ನಿಮಗೆ 2020ರಲ್ಲಿ ಪೂರ್ತಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಬಿಟ್ಟಿದ್ರು ನಿಮಗೆ. ಸುಮಾರು ಅದರಲ್ಲಿ 5 ಪ್ರಶ್ನೆಗಳು ಬಂದಿದ್ದವು ದ.ರಾ ಬೇಂದ್ರೆ ಅವ್ರ ಬಗ್ಗೆನೇ. ಸೊ ಹೀಗಾಗಿ ಅದ್ರ ಬಗ್ಗೆ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರಷ್ಟು ಭಾಳ ಉತ್ತಮ. ಸೊ ದ.ರಾ ಬೇಂದ್ರೆ ಅವರ ಕಾವ್ಯನಾಮ ಯಾವುದು? ಅಂಬಿಕಾ ತಾನೇ ದತ್ತ ಅಂತ ಕರಿತೇವೆ ನಾವು, ಹೌದ್ರಿ? ಸೊ ಅವ್ರ ಕಾವ್ಯನಾಮ ಆಗ್ತದೆ. ಇನ್ನು ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಶಿವರಾಮ ಕಾರಂತ್. ಇವರು ಶಿವರಾಮ ಕಾರಂತ್ ಅವರಿಗೆ ಯಾವ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಬಂದು? ಮುಕ್ಕಜ್ಜಿಯ ಕನಸುಗಳು ಅನ್ನುವಂಥ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕ್ತದೆ. ಈ ರೀತಿ ನಿಮ್ಗೆ ಕ್ವಶನ್ಸ್ ಬರ್ತವೆ. ಮಾಸ್ತಿ ಅಷ್ಟ ಕೊಟ್ಟಿದ್ದಾರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ ಕರಿತೇವೆ. ಈ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಚಿಕ್ಕ ವೀರ ರಾಜೇಂದ್ರ ಕೃತಿಗೆ. ಸೊ ಇದನ್ನು ನಿಮ್ಮ ಮಕ್ಕಳಿಗೆ ಪಾಲಕರಾದಂಥವ್ರು ಇದನ್ನು ಸ್ವಲ್ಪ ಮುಂದೆ ಕೂತ್ಕೊಂಡು ಇದನ್ನು ನೋಟ್ಸ್ ಬರೆಸಿ, ಯಾಕಂದರೆ ಇದ್ರ ಮೇಲೆ ಖಂಡಿತವಾಗ್ಲೂ ಪ್ರಶ್ನೆಗಳು ಬರ್ತವೆ. ಸೊ ಹೀಗಾಗಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತಪ್ಪ ಅಂದ್ರೆ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು. ವಿಕ್ರು ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ಅಂತ ಕರಿತೇವೆ. ಸೊ ಇಲ್ಲಿ ವಿಕ್ರು ಗೋಕಾಕ್ರವರ ಒಂದು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು? ಭಾರತ ಸಿಂಧು ರಶ್ಮಿ ಅನ್ನುವಂಥ ಕೃತಿಗೆ ಅವ್ರಿಗೆ ಏನಾಗ್ತದೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಸೊ ಇನ್ನು ಅದನ್ನು ಬಿಟ್ಟರೆ ಸಮಗ್ರ ಸಾಹಿತ್ಯ
ಸಾಹಿತ್ಯಕ್ಕೆ ಎಷ್ಟು ಜನ ಕವಿಗಳು ಸಮಗ್ರ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ? ಈ ರೀತಿ ಬರ್ತದೆ. ಸಮಗ್ರ ಸಾಹಿತ್ಯಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿವೆ? 3 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ ಸಮಗ್ರ ಸಾಹಿತ್ಯಕ್ಕೆ. ಯಾರ್ಯಾರಿಗೆ? ಯು ಆರ್ ಅನಂತಮೂರ್ತಿ ಅವರಿಗೆ, ಗಿರೀಶ್ ಕಾರ್ನಾಡ್ ಅವರಿಗೆ, ಚಂದ್ರಶೇಖರ್ ಕಂಬಾರ್ ಅವರಿಗೆ. ಈ 3 ಜನ ಕವಿಗಳಿಗೆ ಸಮಗ್ರ ಸಾಹಿತ್ಯ ಕೃತಿಗೆ ಏನಾಗಿದವಪ್ಪ ಅಂದ್ರೆ 3 ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ. ಈ ಥರ ಅಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಹಾಗಾದರೆ ಸಮಗ್ರ ಸಾಹಿತ್ಯಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿವೆ? 3. ಯಾಕಂದ್ರೆ ಸಮಗ್ರ ಸಾಹಿತ್ಯ ಕೃತಿಗೆ ಬಂದಿರೋದೇ 3 ಜ್ಞಾನಪೀಠ. ಆ ಸಮಗ್ರ ಸಾಹಿತ್ಯ ಕೃತಿ ಬರೆದಂಥವ್ರು ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್. ಹೀಗಾಗಿ ಆ ಸಮಗ್ರ ಸಾಹಿತ್ಯಕ್ಕೆ 3 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ. ಸೊ ಇವಿಷ್ಟು ನಿಮಗೆ ಹೆಚ್ಚು ನೆನಪಿದ್ರೆ ಇದು ನೋಟ್ಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ. ಸೊ ಹಂಗಾರೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇಲ್ಲಿ ಕನ್ನಡದ ಕವಿಗಳ ವಿಶೇಷತೆಗಳ ಬಗ್ಗೆ ಇದೆ. ಇಲ್ಲಿ ರಾಷ್ಟ್ರ ಕವಿಗಳ ಬಗ್ಗೆ ಹಿಂದಿನ ಬಾರಿ ರಿಪೀಟ್ ಆಗಿದ್ದಾವೆ. ಎಂ ಗೋವಿಂದ ಪೈ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಕವಿ ಅಂತ ಕರೀತೇವೆ ನಾವು. ಯಾರನ್ನ? ಎಂ ಗೋವಿಂದ ಪೈ ಅವರನ್ನು. 2ನೇ ರಾಷ್ಟ್ರ ಕವಿ ಎಂದು ಯಾರನ್ನು ಕರಿತೇವೆ? ಕುವೆಂಪು ಅವರನ್ನು. 3ನೇ ರಾಷ್ಟ್ರ ಕವಿ ಎಂದು ಯಾರನ್ನು ಕರಿತೇವೆ? JS ಶಿವರುದ್ರಪ್ಪರವ್ರನ್ನ ನಾವೇನಂತೀವಿ? 3ನೇ ರಾಷ್ಟ್ರ ಕವಿ ಅಂತ ಕರಿತೇವೆ. ಒಟ್ಟು ನಮ್ಮ ಕನ್ನಡದಲ್ಲಿ ಎಷ್ಟು ಜನರಿಗೆ ರಾಷ್ಟ್ರ ಕವಿ ಅಂತ ಕರಿತೇವೆ? 3 ಜನರು ರಾಷ್ಟ್ರ ಕವಿಗಳೆಂದು ನಾವೇನು ಮಾಡ್ತೇವೆ? ಕರೆಯುತ್ತೇವೆ. ಈ ಥರ ಪ್ರಶ್ನೆಗಳು ನಿಮಗೇನಾಗ್ತವೆ? ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾದಲ್ಲಿ GKದಲ್ಲಿ ಬರುವಂಥದ್ದು. ಓಕೆ, ಸೊ ಅದು ಗೊತ್ತಿರಬೇಕು. ಅದಕ್ಕೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಎಂ ಗೋವಿಂದ ಪೈ. 2ನೇ ರಾಷ್ಟ್ರಕವಿ ಯಾರು? ಗೋವಿಂದ ಪೈ. 3ನೇ ರಾಷ್ಟ್ರಕವಿ ಯಾರು? JS ಶಿವರುದ್ರಪ್ಪ. ಅಥವಾ ಅಲ್ಲಿ ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರಕವಿಗಳಾಗಿದ್ದಾರೆ ಅಂತ ಕೇಳಿದಾಗ ಇದರಲ್ಲಿ ಯಾರ ಹೆಸರು ಬೇಕಾದರೂ ಕೊಡ್ಬೋದು. 3 ಜನದಲ್ಲಿ ಗೋವಿಂದ ಪೈ, ಕುವೆಂಪು, ಶಿವರುದ್ರಪ್ಪ. ಇವು 3 ಜನದಲ್ಲಿ ಯಾರು ಹೆಸರು ಕೊಟ್ಟರು ಅವರು ರಾಷ್ಟ್ರಕವಿ ಅಂತ ನೀವು ಅವ್ರ ಹೆಸರನ್ನ ಆಯ್ಕೆ ಮಾಡಬೇಕಾಗ್ತದೆ. ಅಥವಾ 3 ಜನ ಹೆಸರು ಕೊಟ್ಟಿರ್ತಾರೆ, ಕೊಟ್ಬಿಟ್ಟು ಇನ್ನೊಬ್ರು ಯಾರ್ಯಾರ್ದು ಹೆಸರು ಕೊಟ್ಟು ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳ್ತಾರೆ. ಯಾಕೆ 3 ಜನ ರಾಷ್ಟ್ರಕವಿನೇ, ಅದ್ರ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳಿದ್ರೆ ಅಲ್ಲಿ ಎಂ ಗೋವಿಂದ ಪೈ ಅಂತ ಹೇಳಬೇಕಾಗ್ತದೆ. ಓಕೆ, ಈ ರೀತಿ ಪ್ರಶ್ನೆಗಳು ನಿಮಗೆ ಬರುವಂಥದ್ದು. ಇನ್ನು ಕವಿ ರತ್ನೇತರೆಯರು ಅಂತ ಕರಿತೇವೆ. ಯಾರು? ಪಂಪ, ಪೊನ್ನ, ರನ್ನ. ಇವರನ್ನು ಕವಿ ರತ್ನೇತರ. ಪಂಪನೇ ಫಸ್ಟ್ ಬರಬೇಕು, ಆಮೇಲೆ ಪೊನ್ನ ಬರಬೇಕು, ಆಮೇಲೆ ರನ್ನ ಬರಬೇಕು. ಹೀಗಾಗಿ ಪಂಪ, ಪೊನ್ನರನ್ನ ಏನಪ್ಪ ಅಂದ್ರೆ ಕನ್ನಡದ ರತ್ನೇತರೆಯರು ಅಂತ ಕರಿತೇವೆ. ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್. ಇನ್ನು ಸರಸ್ವತಿ ಪ್ರಶಸ್ತಿಯನ್ನು ಪಡೆದಂಥವ್ರು ನಮ್ಮ ಕನ್ನಡದ ಕವಿಗಳು ಯಾರಪ್ಪ ಅಂದ್ರೆ SL ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ. ಇವರಿಗೆ ಸರಸ್ವತಿ ಪ್ರಶಸ್ತಿಗಳು ಏನಾಗಿದ್ದು ಕಂಡು ಬಂದಿರುವಂಥದ್ದು. ಸೊ ಇನ್ನು ಇದ್ರಾಗ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಿಂದ ಯಾರು ಕರಿತೇವಪ್ಪ ಅಂದ್ರೆ ಪುರಂದರದಾಸರು ಮತ್ತು ಕನಕದಾಸರನ್ನು ಕರಿತೇವೆ. ಸೊ ಈ ಒಂದು ವಿಷಯದಲ್ಲಿ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನಿಮ್ಗೆ 100% ನಿಮ್ಗೆ ಇದರಲ್ಲಿ ಕ್ವಶನ್ಸ್ ಬರ್ತವೆ. ಓಕೆ, ಸೊ ಅಲ್ಲಿ ಕವಿ ಚಕ್ರವರ್ತಿಗಳಂತ ಇದೆ 3ನೇದು. ಪೊನ್ನ, ರನ್ನ, ಜನ್ನ 3 ಜನ ಕವಿ ಚಕ್ರವರ್ತಿಗಳಂತಲೂ ಕರೀತಾರೆ. ಇದು ನಿಮ್ಗೆ ಅವಶ್ಯವಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇಲ್ಲಿ ಸಾಹಿತ್ಯ ಮತ್ತು ಆಶ್ರಯದಾತ ಅಂತ, ಯಾಕಂದರೆ ಇದು 6ನೇ ತರಗತಿಯಲ್ಲಿ ಕಲ್ತಿರ್ತೀರ. ಸೊ ಇದು ನಿಮ್ಗೆ ಗೊತ್ತಿರಬೇಕು, GKದಲ್ಲಿ ಬರ್ತದೆ, ಸಮಾಜದಲ್ಲಿ ಬರ್ತದೆ ಇದು. ಓಕೆ, ಪಂಪ ಯಾರ ಆಸ್ಥಾನದ ಕವಿಯಾಗಿದ್ದ? ರಾಷ್ಟ್ರಕೂಟರ ಸಮಕಾಲಿನಲ್ಲಿ 2ನೇ ಅರಿಕೇಸರಿ ರಾಜನ ಆಸ್ಥಾನದಲ್ಲಿ ಏನಾಗಿದ್ದ ಇವ? ಅಲ್ಲಿ ಒಂದು ವಾಸವಾದಂಥ ಕವಿ. ಯಾರು? ಪಂಪ. ಸೊ ನಿಮ್ಗೆ ಈ ರೀತಿ ಪ್ರಶ್ನೆಗಳು ಬರ್ತವೆ. ಓಕೆ, ಪಂಪ ಯಾರ ಆಸ್ಥಾನದಲ್ಲಿ ವಾಸವಾಗಿದ್ದ? 2ನೇ ಅರಿಕೇಸರಿ. ಹಾಗಾದ್ರೆ ಪಂಪ ಯಾವ ಒಂದು ಮನೆತನದ ಸಮಕಾಲಿನಲ್ಲಿ ಇದ್ದಂಥವನು? ರಾಷ್ಟ್ರಕೂಟರ ಮನೆತನದ ಸಮಕಾಲಿನಲ್ಲಿ ಇದ್ದಂಥ ಒಬ್ಬ ಶ್ರೇಷ್ಠ ಕವಿ. ಕ್ಲಿಯರಾ? ಸೊ ಈ ರೀತಿ ಪ್ರಶ್ನೆ ಬರ್ತದೆ. ಇನ್ನು ನೆಕ್ಸ್ಟ್ ರನ್ನ ಕಲ್ಯಾಣ ಚಾಲುಕ್ಯರ ಆಸ್ಥಾನದಲ್ಲಿ ಇದ್ದಂಥವ. ಎಲ್ರಿ? ಕಲ್ಯಾಣ ಚಾಲುಕ್ಯರ ಆಸ್ಥಾನದಲ್ಲಿ ಏನಾಗಿದ್ದಪ್ಪ ಅಂದ್ರೆ ಕಂಡು ಬರ್ತಾನೆ ರನ್ನ. ಸೊ ಪಂಪ ರಾಷ್ಟ್ರಕೂಟರ ಆಸ್ಥಾನದಲ್ಲಿ ಬಂದರೆ ರನ್ನ ಕಲ್ಯಾಣ ಚಾಲುಕ್ಯರ ಆಸ್ಥಾನದಲ್ಲಿ ಬರ್ತಾನೆ. ಅದು 2 ಜನ ಅರಸರ ಆಸ್ಥಾನದಲ್ಲಿ ವಾಸವಾಗಿದ್ದ. ಅಂದ್ರೆ ಆಸ್ಥಾನ ಅಂದ್ರೆ ಅರಮನೆಯಲ್ಲಿ. ಯಾವ್ದಪ್ಪ ಅಂದರೆ 2ನೇ ತೈಲಪ, ಅವನ ಮಗನಾದಂಥ ಸತ್ಯಾಶ್ರಯ, ಇರುವೆ ಬೆಡಂಗ. ಇವರಿಬ್ಬರ ಆಸ್ಥಾನದಲ್ಲಿ ರನ್ನ ಏನಾಗಿದ್ದ? ವಾಸವಾಗಿದ್ದ ಅಂತಂದು ನಾವೇನು ಮಾಡ್ಬೋದು? ಹೇಳ್ಬೋದು. ಓಕೆ, ಈ ರೀತಿ ನಿಮ್ಮ ಕ್ವಶನ್ಸ್ ಬರ್ತವೆ ಸಮಾಜದಲ್ಲಿ. ಇನ್ನು ಜನ್ ಅಂತ ಬಂದಾಗ ಜನ್ನ ಇವನು ಯಾರ ಒಂದು ಆಸ್ಥಾನದಲ್ಲಿ ವಾಸವಾಗಿದ್ದ ಅಂದಾಗ ಯಾವ ಸಾಮ್ರಾಜ್ಯದ ಆಸ್ಥಾನದಲ್ಲಿ ಇದ್ನಪ್ಪ ಅಂದರೆ ಹೊಯ್ಸಳರ ಸಾಮ್ರಾಜ್ಯದಲ್ಲಿ. ಯಾವ ರಾಜನ ಆಸ್ಥಾನದಲ್ಲಿ? ವೀರಬಲ್ಲಾಳ ಅನ್ನುವಂಥ ರಾಜನ ಆಸ್ಥಾನದಲ್ಲಿ ಏನಾಗಿದ್ದ? ಇಲ್ಲಿ ಜನ್ನ ವಾಸವಾಗಿದ್ದ. ಇನ್ನು ಅದನ್ನು ಬಿಟ್ಟರೆ ದುರ್ವಿನೀತ ಅಂತ ಕರಿತೇವೆ. ಓಕೆ, ಸೊ ಈ ದುರ್ವಿನೀತ ಒಂದು ಇವನ ಆಸ್ಥಾನದಲ್ಲಿದ್ದಂಥ ಒಬ್ಬ ಶ್ರೇಷ್ಠ ಕವಿ ಯಾರಪ್ಪ ಅಂದರೆ ಭಾರವಿ ಅನ್ನುವತಕ್ಕಂಥ ಕವಿ. ದುರ್ವಿನೀತನ ಆಸ್ಥಾನದಲ್ಲಿದ್ದಂಥ ಕವಿ. ಇನ್ನು ಸಂಚೀವನಮ್ಮ, ಶೃಂಗಾರಮ್ಮ, ಸಿಂಗಾರಾರ್ಯ ಇವರೆಲ್ಲ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದಂಥವ್ರು. ಸೊ ಇದೊಂದು ವೆರಿ ಇಂಪಾರ್ಟೆಂಟ್. ಯಾವುದು? ಚಾವುಂಡರಾಯ ಒಬ್ಬ ಮಂತ್ರಿ, ಪ್ರಧಾನಮಂತ್ರಿ. ಅವ ಯಾರ ಸಾಮ್ರಾಜ್ಯದಲ್ಲಿ ಬರ್ತಾನಪ್ಪ ಅಂದ್ರೆ ಗಂಗರ ಸಾಮ್ರಾಜ್ಯದಲ್ಲಿ ಬರ್ತಾನೆ. ಯಾವ ರಾಜನ ಆಸ್ಥಾನದಲ್ಲಿ ವಾಸವಾಗಿದ್ದವ? ಯಾವ ರಾಜನ ಆಸ್ಥಾನದ ಮಂತ್ರಿಯಾಗಿದ್ದ? 4ನೇ ರಾಚಮಲ್ಲನ ಒಂದು ಮಂತ್ರಿಯಾಗಿದ್ದ ಮತ್ತು 4ನೇ ರಾಚಮಲ್ಲನ ಆಸ್ಥಾನದಲ್ಲಿ ವಾಸವಾಗಿದ್ದ. ಈ ಚಾವುಂಡರಾಯ ಪುರಾಣ ಅನ್ನುವಂಥ ಒಂದು ಕೃತಿಯನ್ನು ಬರೀತಾನೆ. ಮತ್ತು ಈ ಚಾವುಂಡರಾಯನ ಒಂದು 4ನೇ ರಾಚಮಲ್ಲನ ಆಳ್ವಿಕೆಯ ಕಾಲದಲ್ಲಿ ಚಾವುಂಡರಾಯ ಮಂತ್ರಿ ಆದಂಥವ್ನು ಏನು ಮಾಡ್ತಾನಪ್ಪ ಅಂದ್ರೆ ಶ್ರವಣ ಬೆಳಗೊಳದ ಬಾಹುಬಲಿ ಮೂರ್ತಿಯನ್ನು ಏನು ಮಾಡ್ತಾನೆ?
ಕೆತ್ತಿಸ್ತಾನೆ ಮೂರ್ತಿಯನ್ನು. ಹೌದ್ರಿ? ಸೊ ಇದು ನಿಮ್ಗೆ ಅವಶ್ಯವಾಗಿ ಗೊತ್ತಿರಬೇಕು. ಕ್ಲಿಯರ್ ಆಯ್ತಲ್ಲ? ಹೀಗೆ ನೋಟ್ಸನ್ನು ನೀವು ಬರ್ಕೊಳ್ಳಿ. ನಿಮ್ಗೆ 100% ಸಮಾಜದಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರ್ತದೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡೋಣ. ಇಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಕನ್ನಡ ಸಾಹಿತ್ಯದ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೇಲೆ ಒಂದು ಕ್ವಶನ್ ಬರ್ತದೆ ನಿಮಗೆ. ಓಕೆ, ಸೊ ನೀವು 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಇಷ್ಟು ನೋಡ್ಕೊಂಡ್ರೆ ಸಾಕು. ಓಕೆ, ಇಲ್ಲಿಂದ ಇಲ್ಲಿವರೆಗೂ. ಇನ್ನು ಮೇಲ್ಗಡೆ ಇರೋಂಥಕ್ಕಂಥವು ಏನದಾವಲ್ಲ ಇದೇನು ಬೇಡ ನಿಮ್ಗೆ. ಓಕೆ, ಸೊ ಇಲ್ಲಿ ಇಷ್ಟು ಸಾಹಿತ್ಯ ಸಮ್ಮೇಳನ ನೋಡ್ಕೊಂಡ್ರೆ ಸಾಕು. 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 82, 83, 84, 85, 86. ಓಕೆ, ಸೊ ಇಲ್ಲಿ 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರೂ ಡಾಕ್ಟರ್ ಸಿದ್ಧಲಿಂಗಯ್ಯ, ಎಲ್ಲಿ ಶ್ರವಣಬೆಳಗೊಳದಲ್ಲಿ ನಡೀತು. ಇನ್ನು 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬರಗು ರಾಮಚಂದ್ರಪ್ಪರವರು ಅಧ್ಯಕ್ಷರಾಗಿದ್ದರು, ರಾಯಚೂರಲ್ಲಿ ನಡೀತು. 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಚಂದ್ರಶೇಖರ್ ಪಾಟೀಲ್ ಮೈಸೂರಲ್ಲಿ. ಓಕೆ, ಇನ್ನು 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಚಂದ್ರಶೇಖರ್ ಕಂಬಾರ್ ಅವರಿದ್ದರು, ಧಾರವಾಡದಲ್ಲಿ ನಡೀತು. ಸೊ ಇದನ್ನು ನಿಮ್ಗೆ ಯಾವ ರೀತಿ ಕೇಳ್ತಾನಪ್ಪ ಅಂದ್ರೆ ಈ ಸಲ 84ನೇದು ಕೇಳ್ಬೋದು, 85ನೇದು ಕೇಳ್ಬೋದು, 86ನೇದು ಕೇಳ್ಬೋದು. ನೆನ್ಪಿಟ್ಕೊಂಡ್ಬಿಡಿ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಚಂದ್ರಶೇಖರ್ ಕಂಬಾರ್. ಹೌದ್ರಿ? ಎಲ್ಲಿ ನಡೆಯಿತು? ಧಾರವಾಡದಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಬರ್ತದೆ. ಈ 2020ರಲ್ಲಿ ನಡೆದಂಥ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಕಲಬುರಗಿಯಲ್ಲಿ ನಡೆಯಿತು. ಸೊ ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು? ಎಸ್ ವೆಂಕಟೇಶ ಮೂರ್ತಿಯವರು ಅಧ್ಯಕ್ಷತೆ ವಹಿಸಿದ್ರು. ಈ ಸಲ ನಿಮ್ಮ ಕ್ವಶನ್ ಈ ರೀತಿ ಕೇಳ್ಬೋದು. ಹೇಗೆ ಕೇಳ್ತಾನಪ್ಪ ಅಂದರೆ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2021ರಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತದೆ ಅಥವಾ ಎಲ್ಲಿ ನಡೆಯಿತು ಅಂತ ಕೇಳ್ಬೋದು. ಹೌದ್ರಿ? ನೀವು ಏನಾದರೂ ನೀವು ಎಕ್ಸಾಮ್ ಆಗೋದ್ರೊಳಗಾಗಿ ನಡೆದಿತ್ತು ಅಂದರೆ ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಇನ್ನೂ ನಿಮ್ಮ ಎಕ್ಸಾಮ್ ಆಗಿಲ್ಲಪ್ಪ ಅಂದರೆ ಎಲ್ಲಿ ನಡೆಯುತ್ತದೆ ಅಂತ ಕೇಳ್ತಾರೆ. ಸೊ ಎಲ್ಲಿ ನಡೀತದಪ್ಪ ಅಂದರೆ ಅಲ್ಲಿ ನಮ್ಗೆ ಹಾವೇರಿಯಲ್ಲಿ ನಡೀತದೆ. ಸೊ ಅದರ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೀತದೆ. ಅದರ ಅಧ್ಯಕ್ಷರು ಯಾರು ಅಂತಂದು ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಬಿಟ್ಟಿದ್ದೀನಿ. ಸೊ ಆ ವಿಡಿಯೋಗಳನ್ನು ನೋಡಿಬಿಟ್ಟು ನಮ್ಗೆ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಬರ್ತವೆ ಅಂದು. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಇದು ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ಇಲ್ಲಿ ಇದನ್ನು ಭಾಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಇವು ನಾ ಇಲ್ಲಿ ಏನು ಅಂಡರ್ಲೈನ್ ಮಾಡ್ತಾನೆ ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತ ಕರಿತೇವೆ ನಾವು. ಗದ್ಯ ಅಂದ್ರೆ ಪಾಠದ ರೂಪದಲ್ಲಿ ಬಂದಿರ್ತದೆ. ಅದಕ್ಕೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ, ಇದನ್ನು ಭಾಳಷ್ಟು ಹಿಂದಿನ ಬಾರಿ ಎಕ್ಸಾಮ್ದಲ್ಲಿ ಕೇಳಿದಾನೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಒಡ್ಡಾರಾಧನೆ ಅಂತ ಕರಿತೇವೆ. ಈ ಒಡ್ಡಾರಾಧನೆ ಕೃತಿಯನ್ನು ಬರೆದಂಥವ್ರು ಯಾರಪ್ಪ ಅಂದ್ರೆ ಶಿವಕೋಟ್ಯಾಚಾರ್ಯ ಅಂತ ಕರಿತೇವೆ. ಓಕೆ, ಸೊ ಈ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ, ಹೌದ್ರಿ? ಗದ್ಯ ಕೃತಿ ಅಂತ ಬಂತಂದ್ರೆ ಒಡ್ಡಾರಾಧನೆ, ಗ್ರಂಥ ಅಂತ ಬಂತು ಅಂದ್ರೆ ಕವಿರಾಜ್ಯ ಮಾರ್ಗ ಅಂತ ಹೇಳ್ಬೇಕು. ಅದಕ್ಕೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಒಡ್ಡಾರಾಧನೆ, ಬರೆದವರು ಶಿವಕೋಟ್ಯಾಚಾರ್ಯ ಅನ್ನುವಂಥ ಕವಿ. ಇದು ನಿಮ್ಮ ಕ್ವಶನ್ ಇಂಪಾರ್ಟೆಂಟ್. ಇನ್ನು ಕನ್ನಡದ ಮೊಟ್ಟ ಮೊದಲ ಒಂದು ಗ್ರಂಥ ಯಾವುದು ಅಂತ ಕೇಳಿದಾಗ ಕವಿರಾಜ್ಯ ಮಾರ್ಗ. ಇದನ್ನು ಬರೆದವ ಯಾರಪ್ಪ ಅಂದ್ರೆ ಶ್ರೀ ವಿಜಯ. ಅಮೋಘ ವರ್ಷ ಅಲ್ಲ, ತಪ್ಪಿದು. ಓಕೆ, ಅಮೋಘ ವರ್ಷನ ಆಸ್ಥಾನದಾಗ ಶ್ರೀ ವಿಜಯ ಕವಿ ಇದ್ದ. ಕ್ಲಿಯರ್ ಆಯ್ತಲ್ಲ? ಶ್ರೀ ವಿಜಯ ಯಾರ ಆಸ್ಥಾನದ ಕವಿ? ಅಮೋಘ ವರ್ಷನ ಅರಮನೆಯಲ್ಲಿದ್ದಂಥ ಕವಿ ಅವ. ಓಕೆ, ಸೊ ಇನ್ನೊಂದು ಏನಪ್ಪ ಅಂದ್ರೆ ಈ ಅಮೋಘ ವರ್ಷನಿಗೆ ಅವಾಗ ಮೂಲ ಹೆಸರು ಇನ್ನೂ ಒಂದು ಹೆಸರು ಇತ್ತು. ಯಾವುದು? ಶ್ರೀ ವಿಜಯ ಅನ್ನುವಂತಕ್ಕಂಥದ್ದು ಅವನ ಹೆಸರಿತ್ತು. ಹೀಗಾಗಿ ಇತಿಹಾಸದಲ್ಲಿ ಗೊಂದಲ ಇದೆ. ಸೊ ಆದರೆ ಕರೆಕ್ಟ್ ಆದ ಆನ್ಸರ್ ಏನಪ್ಪ ಅಂದರೆ ಅಲ್ಲಿ ಕವಿರಾಜ್ಯ ಮಾರ್ಗ ಗ್ರಂಥ ಬರೆದಂಥವ ಶ್ರೀ ವಿಜಯನೇ ಸರಿಯಾದ ಆನ್ಸರ್. ಓಕೆ, ಇದು ನೆನ್ಪಿಟ್ಗಾರಿ. ಇದು ಕನ್ನಡದ ಮೊಟ್ಟ ಮೊದಲ ಏನಪ್ಪ ಅಂದ್ರೆ ಒಂದು ಅಲಂಕಾರಿಕ ಗ್ರಂಥ ಅಥವಾ ಗ್ರಂಥ ಅಂತ ಹೆಸರು ಬಂದರೆ ಕವಿರಾಜ್ಯ ಮಾರ್ಗ. ಇನ್ನು ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ನೋಡಿದಾಗ ಕೆ.ಸಿ. ರಾಜ ಬರೆದಂತಹ ಶಬ್ದಮಣಿ ದರ್ಪಣ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ, ಹಳಗನ್ನಡದಲ್ಲಿ ಬರ್ತದೆ. ಹೀಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲು ಬರೆದಂಥ ವ್ಯಾಕರಣ ಗ್ರಂಥ ಯಾವುದು ಅಂದಾಗ ಶಬ್ದಮಣಿ ದರ್ಪಣ. ಇದನ್ನು ಬರೆದಂಥವ್ರು ಯಾರಪ್ಪ ಅಂದ್ರೆ ಕೆ.ಸಿ. ರಾಜ ಅನ್ನುವಂಥ ಕವಿ. ಇದು ಹಳಗನ್ನಡ ಭಾಷೆಯಲ್ಲಿ ಕಂಡು ಬರ್ತದೆ. ಕನ್ನಡದ ಈಗೇನು ನಾವು ಕನ್ನಡ ವ್ಯಾಕರಣ ಅಧ್ಯಯನ ಮಾಡ್ತಾವಲ್ಲ, ಹೌದ್ರಿ? ಸ್ವರಗಳು, ವ್ಯಂಜನಗಳು, ಸಂಧಿಗಳು, ಸಮಾಸಗಳು, ಯೋಗವಾಗಳು, ಇದು ಕನ್ನಡ ವ್ಯಾಕರಣ. ಓಕೆ, ಸೊ ಈ ವ್ಯಾಕರಣ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಯಾವುದು? ಶಬ್ದಮಣಿ ದರ್ಪಣದ ಕೆ.ಸಿ. ರಾಜ ಬರೆದಂಥ ವ್ಯಾಕರಣವನ್ನು ಇವತ್ತು ನಾವು ಅಧ್ಯಯನ ಮಾಡೋದು. ಓಕೆ, ಇನ್ನು ಇದು ಇಂಪಾರ್ಟೆಂಟ್. ಇನ್ನು ಅದನ್ನು ಬಿಟ್ಟರೆ ಮಿತ್ರವಿಂದ ಗೋವಿಂದ, ಇದು ಇಂಪಾರ್ಟೆಂಟ್. ಇದನ್ನಷ್ಟು ಬರೆದಿಟ್ಕೊಂಡ್ರೆ ಸಾಕು. ಹೌದ್ರಿ? ಸಿಂಗಾರಾರ್ಯ ಅನ್ನುವತಕ್ಕಂಥ ಬರೆದಂಥವ. ಇದು ಕನ್ನಡದ ಮೊಟ್ಟ ಮೊದಲ ನಾಟಕ. ಯಾವುದು? ಮಿತ್ರವಿಂದ ಗೋವಿಂದ. ಇಲ್ಲಿ ನಾ ಏನು ಅಂಡರ್ಲೈನ್ ಮಾಡಿದೆ ನಾವು ನಷ್ಟ ಬರ್ಕೊಳ್ಳಿ, ಅದನ್ನಷ್ಟೇ ನೋಡಿ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕ್ವಶನ್ ರಿಪೀಟ್ ಆಗಿ ಆಗ್ತವೆ. ಇನ್ನು ನೆಕ್ಸ್ಟ್ ಕನ್ನಡದ ಕಣ್ವ ಅಂತಂದು ಯಾರನ್ನು ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇದು ಇಂಪಾರ್ಟೆಂಟೇ. ಯಾವಪ್ಪ ಅಂದ್ರೆ B.M. ಶ್ರೀಕಂಠಯ್ಯರನ್ನು ಕರಿತೇವೆ. ಇನ್ನು ಅದನ್ನು ಬಿಟ್ಟರೆ
ಇನ್ನು ರಗಳೆ ಕವಿ ಎಂದು ಯಾರನ್ನು ಕರೀತೇವೆ, ಇದು ಇಂಪಾರ್ಟೆಂಟ್. ಹೌದ್ರಿ, ಯಾರನ್ನು? ಹರಿಹರನ್ನು ಕರೀತೇವೆ. ಇನ್ನು ಏನು ಅಂಡರ್ಲೈನ್ ಇಂಪಾರ್ಟೆಂಟ್ ಇರೋದನ್ನು ಅಷ್ಟೇ ಹೇಳ್ತಾ ಇದ್ದೀನಿ. ಇನ್ನು ಹೆಚ್ಚಿಂದ ಬೇಕಾದರೆ ಇವನ್ನೆಲ್ಲ ಓದ್ಬೋದು ನೀವು. ಓಕೆ. ಇನ್ನು ನೆಕ್ಸ್ಟು ಅಭಿನವ ಕಾಳಿದಾಸ ಅಂತ ಯಾರು ಕರಿತೇವೆ, ಇದನ್ನು ಕೇಳಿದ್ದಾರೆ. ಬಸವಪ್ಪ ಶಾಸ್ತ್ರ ಅಂತ ಕರಿತೇವೆ ನಾವು. ಹೌದ್ರಿ, ಅವ್ರ ಕವಿಗಳನ್ನು. ಇನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಂದು ಯಾರು ಕರಿತೇವೆ, ಕುಮಾರವ್ಯಾಸರನ್ನು ಕರಿತೇವೆ, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ. ಸೊ ಇದನ್ನು ಕ್ವಶನ್ ಹಿಂದಿನ ಬಾರಿ ಕೇಳಿದ ನೋಡಿ. ಯಾವುದು? ಕನ್ನಡದ ಕಬೀರ ಎಂದು ಯಾರನ್ನು ಕರೀತೇವೆ, ಶಿಶುನಾಳ ಶರೀಫರನ್ನ. ಕನ್ನಡದ ಮೊಟ್ಟ ಮೊದಲ ಮುಸ್ಲಿಂ ಕವಿ ಯಾರು ಅಂತ ಕೇಳಿದಾಗ ಅಲ್ಲಿ ಶಿಶುನಾಳ ಶರೀಫರ್ ಅಂತಲೇ ಹೇಳಬೇಕಾಗ್ತದೆ. ಓಕೆ, ಇದನ್ನು ಹೋದ ವರ್ಷ ಕೇಳಿದ್ದಾನೆ 2020ರಲ್ಲಿ. ಇನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೀತೇವೆ, ಬಸವಣ್ಣನವ್ರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರಿತೇವೆ. ಇದು ವೆರಿ ಇಂಪಾರ್ಟೆಂಟ್, ಇದು ಕ್ವಶನ್ ರಿಪೀಟ್ ಆಗಿದೆ. ಇನ್ನು ಕರ್ನಾಟಕದ ಮೀರಾಬಾಯಿ ಎಂದು ಯಾರನ್ನು ಕರಿತೇವೆ, ಅಕ್ಕ ಮಹಾದೇವಿಯವರನ್ನು ಕರ್ನಾಟಕದ ಮೀರಾಬಾಯಿ ಅಂತ ಕರಿತೇವೆ. ಓಕೆ, ಇದು ಇಂತಹ ಒಂದು ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್. ಇವನ್ನ ನೀವು ಬರೆದಿಟ್ಕೊಳ್ಳಿ, ಇದರ ನಿಮ್ಮ ಖಂಡಿತವಾಗ್ಲೂ ಒಂದು ಕ್ವಶನ್ ರಿಪೀಟ್ ಆಗ್ತದೆ. ಇನ್ನು ಅದನ್ನು ಬಿಟ್ಟರೆ ಕರ್ನಾಟಕದ ಸಂಗೀತ ಪಿತಾಮಹ ಅಂತಂದು ಯಾರು ಕರಿತೇವೆ, ಇದನ್ನು ಹೋದ ಸಲ ಮುರಾರ್ಜಿಯಲ್ಲಿ ಕೇಳಿದ್ದಾನೆ, ಆದರ್ಶ ವಿದ್ಯಾಲಯದಲ್ಲಿ ಕೇಳಿದ್ದಾನೆ. ಪುರಂದರದಾಸರನ್ನ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರಿತೇವೆ. ಇದನ್ನು ಅಧ್ಯಯನ ಮಾಡ್ಕೊಳ್ರಿ, ನೆನ್ಪಿಟ್ಕೊಳ್ರಿ. ಇನ್ನು ನಡೆದಾಡುವ ವಿಶ್ವಕೋಶ ಆದರ್ಶ ವಿದ್ಯಾಲಯದಲ್ಲಿ ಕೇಳಿದ್ದಾನೆ. ಯಾವುದು? ಡಾಕ್ಟರ್ ಶಿವರಾಮ್ ಕಾರಂತ್ ಅವ್ರನ್ನ ನಡೆದಾಡುವ ಒಂದು ವಿಶ್ವಕೋಶ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಪ್ರೇಮ ಕವಿ, ಇದು ಇಂಪಾರ್ಟೆಂಟ್. KS ನರಸಿಂಹಸ್ವಾಮಿ ಅವ್ರನ್ನ ಪ್ರೇಮ ಕವಿ ಅಂತ ಕರಿತೇವೆ. ನಿತ್ಯೋತ್ಸವದ ಕವಿ ಎಂದು ಯಾರನ್ನು ಕರೀತೇವೆ, ಇದನ್ನು ಕೇಳಿದ್ದಾನೆ. KS ನಿಸಾರ್ ಅಹಮದ್ ಅವರನ್ನು ನಿತ್ಯೋತ್ಸವದ ಕವಿ ಅಂತ ಕರೀತೇವೆ. ಇನ್ನು ಇದನ್ನು ಬಹಳಷ್ಟು ಬಾರಿ ಇಂಪಾರ್ಟೆಂಟ್, ಇದನ್ನು ಕೇಳಿದ್ದಾನೆ, ಆದರ್ಶ ವಿದ್ಯಾಲಯದಲ್ಲಿ ಕೇಳಿದ್ದಾನೆ, ಮುರಾರ್ಜಿಯಲ್ಲಿ ಕೇಳಿದ್ದಾನೆ. ಏನಪ್ಪ ಅಂದರೆ ಕನ್ನಡದ ವರ್ಡ್ಸ್ ವರ್ತ್ ಅಂತ ಯಾರನ್ನು ಕರೀತೇವೆ, ಕುವೆಂಪು ಅವ್ರನ್ನ ಕನ್ನಡದ ವರ್ಡ್ಸ್ ವರ್ತ್ ಅಂತ ಕರೀತೇವೆ. ಮತ್ತು ಇದು ನಿಮ್ಗೆ 5ನೇ ತರಗತಿಯಲ್ಲೇ ಇದೆ, ತ್ರಿಪದಿ ಚಕ್ರವರ್ತಿ ಅಂತ ಒಂದು ಸರ್ವಜ್ಞರ ಬಗ್ಗೆ. ಸೊ ಅಲ್ಲಿ ತ್ರಿಪದಿ ಚಕ್ರವರ್ತಿ ಎಂದು ನಾವು ಯಾರನ್ನು ಕರಿತೇವೆ, ಸರ್ವಜ್ಞ ಅವರನ್ನ ತ್ರಿಪದಿ ಚಕ್ರವರ್ತಿ ಅಂತ ಕರೀತೇವೆ. ಇನ್ನು ಕರ್ನಾಟಕದ ವಚನ ಪಿತಾಮಹ ಎಂದು ಯಾರನ್ನು ಕರೀತೇವೆ, ನಾವು ಫಗು ಹಳಕಟ್ಟಿ ಅವರನ್ನು ಕರ್ನಾಟಕದ ವಚನ ಪಿತಾಮಹ ಅಂತ ಕರೀತೇವೆ. ಸೊ ಈ ರೀತಿ ನಿಮ್ಗೆ ಏನಾಗ್ತಾವಪ್ಪ ಅಂದ್ರೆ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಓಕೆ. ಸೊ ಹಾಗಾದರೆ ನಾವು ಕೊನೆಯದಾಗಿ ನೋಡೋಣ. ಏನಪ್ಪ ಅಂದ್ರೆ ಇಲ್ಲಿ ಯಾವ ರೀತಿ ಬರುತ್ತೆ. ಆದಿಕವಿ ಎಂದು, ಇದನ್ನು ಭಾಳ ಸಲ ಕೇಳಿದ್ದಾನೆ. ಕನ್ನಡದ ಆದಿಕವಿ ಎಂದು ಯಾರು ಕರೀತೇವೆ, ಪಂಪ ಕವಿಯನ್ನು ಕನ್ನಡದ ಆದಿಕವಿ ಅಂತ ಕರಿತೇವೆ. ದಲಿತ ಕವಿ ಎಂದು ಯಾರನ್ನು ಕರೀತೇವೆ, TS ಸಿದ್ಧಲಿಂಗಯ್ಯರವ್ರನ್ನ ದಲಿತ ಕವಿ ಅಂತ ಕರೀತೇವೆ. ಇನ್ನು ವರಕವಿ ಎಂದು, ಇದನ್ನು ಹೋದ ಸಲ ಕೇಳಿದ್ದಾನೆ ಆದರ್ಶ ವಿದ್ಯಾಲಯದಲ್ಲಿ. ದರಾ ಬೇಂದ್ರೆಯವರನ್ನು ವರಕವಿ ಅಂತ ಕರೀತೇವೆ ನಾವು. ಓಕೆ. ಇನ್ನು 2020ರಲ್ಲಿ ಕೇಳಿದ್ದಾನೆ ಆದರ್ಶ ವಿದ್ಯಾಲಯದಲ್ಲಿ ಮತ್ತು ಮುರಾರ್ಜಿಯಲ್ಲಿ. ಇನ್ನು ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ, ದಿನಕರ್ ದೇಸಾಯಿ ಅವರನ್ನು ಚುಟುಕು ಬ್ರಹ್ಮ ಅಂತ ಕರಿತೇವೆ. ಓಕೆ. ಇನ್ನು ಕವಿರತ್ನ ಅಂತಂದು ಯಾರು ಕರಿತೇವಪ್ಪ ಅಂದ್ರೆ ರನ್ನನನ್ನು ಕರಿತೇವೆ, ಕಾಳಿದಾಸನನ್ನು ಕರಿತೇವೆ. ಮತ್ತು ಕವಿಕುಲ ಗುರು ಅಂತಂದು ಯಾರನ್ನು ಕರಿತೇವಪ್ಪ ಅಂದ್ರೆ ಕಾಳಿದಾಸನನ್ನು ಕರಿತೇವೆ. ಓಕೆ. ಸೊ ಈ ರೀತಿ ನಿಮ್ಮ ಕನ್ನಡದ ಆಧಾರದ ಮೇಲೆ GKದಲ್ಲಿ ಪ್ರಶ್ನೆಗಳು ಬರ್ತವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಆದಷ್ಟು ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಮತ್ತು ಈ ಪ್ರಶ್ನೆ ನಾ ಮಾಡಿರುವತಕ್ಕಂಥ ಈ ವಿಡಿಯೋದಿಂದ ನಿಮಗೆ ಸುಮಾರು 5 ಪ್ರಶ್ನೆಗಳಾದರೂ ರಿಪೀಟ್ ಆಗಿರ್ತವೆ. ಸೊ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ನಿಮ್ಮ ಪರೀಕ್ಷೆಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನಮ್ಮ VK ಕ್ಲಾಸಸ್ ಯಾವತ್ತೂ ನಿಮ್ಮೊಂದಿಗೆ ಸದಾ ಇರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.